ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ನಾವಿರುವುದಕ್ಕೆ ದೇವರು ನಮಗೆ ಇನ್ನೊಂದು ಒಳ್ಳೆಯ ಸದವಕಾಶವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. So let's look into the Lord in prayer. ಅದನ್ನು ನಾವು ಕರ್ತನನ್ನು ದೃಷ್ಟಿಸಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. Our Father in heaven, we thank you for your presence right now here. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪ್ರಸನ್ನತೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. And I pray that help us to be in your presence with our consciousness. ಹೌದು, ನಿನ್ನ ಸಾನ್ನಿಧ್ಯದಲ್ಲಿ ನಾವಿರುವಾಗ ನಾವು ಸೂಕ್ಷ್ಮ ಮನಸ್ಸುಳ್ಳವರಾಗಿ ನಾವು ಎಲ್ಲಿ ಇದ್ದೇವೆ ಎಂಬುದನ್ನು ನಾವು ಗ್ರಹಿಸಿಕೊಂಡವರಾಗಿ ನಿನ್ನ ಸನ್ನಿಧಿಯಲ್ಲಿ ಇರುವುದಕ್ಕೆ ನಮಗೆ ಸಹಾಯ ಮಾಡು. We pray that for the spirit of understanding. ಮಾತ್ರವಲ್ಲದೆ ನಮಗೆ ನಿನ್ನ ಆತ್ಮನ ಮೂಲಕವಾಗಿ ಸರಿಯಾದಂತ ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸು ಎಂಬುದಾಗಿ ನಾವು ಬೇಡ್ತೇವೆ. Lord, help us to learn together. ನಾವು ಒಟ್ಟಾಗಿ ಸೇರಿ ಕಲಿಯುವುದಕ್ಕೆ ನಮಗೆ ಸಹಾಯ ಮಾಡಿ. Let it be for the edification of our spiritual life and also for getting ready for your coming. ಇದು ನಮ್ಮ ಆತ್ಮೀಕ ಜೀವನದ ಅಭಿವೃದ್ಧಿಗೋಸ್ಕರವಾಗಿ ಮಾತ್ರವಲ್ಲದೆ ನಿನ್ನ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿರುವುದಕ್ಕೆ ನಮಗೆ ಕಲಿಸಿಕೊಡು. We thank you for all the listeners right now and hereafter. ಕೇಳುತ್ತಾ ಇರುವಂತಹ ಪ್ರತಿಯೊಬ್ಬ ಕೇಳುವರಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಮುಂದೆ ಕೇಳುವಂತವರಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. Especially pray for Jason for good translation. ಭಾಷಾಂತರ ಮಾಡುವಂತ ಜೇಸನ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಉತ್ತಮ ಭಾಷಾಂತರ ದೊರಕುವುದಕ್ಕಾಗಿ ನಾವು ಬೇಡ್ತೇವೆ. Bless each one of us. ಪ್ರತಿಯೊಬ್ಬರನ್ನು ಸಹ ನೀನು ಆಶೀರ್ವದಿಸು. In Jesus' precious name we ask. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಬೇಡಿ ಹೊಂದುತ್ತೇವೆ. Amen. 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 Greetings to you all in Jesus' name, praise the Lord. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ನನ್ನ ಶುಭಾಶಯಗಳನ್ನ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. It's a very good thing to be here once again with the word of God in front of you. ಮತ್ತೊಮ್ಮೆ ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ದೇವರ ವಾಕ್ಯವು ನಮ್ಮ ಮುಂದೆ ಇಟ್ಟುಕೊಂಡು ಆತನ ಪ್ರಸನ್ನತೆಯಲ್ಲಿ ನಾವು ಕೂಡಿ ಬಂದಿರುವಂತಹ ಈ ಒಂದು ಸನ್ನಿವೇಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. We could study the topic that is the judgment of seat of Christ. ಇಂದಿನ ಸಂಚಿಕೆಗಳಲ್ಲಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾದಂತ ವಿಷಯದ ಬಗ್ಗೆ ನಾವು ಸುದೀರ್ಘವಾಗಿ ಅಧ್ಯಯನ ಮಾಡಿದ್ದೇವೆ. Hope you will understand the subject. ನಾನು ನಂಬ್ತೇನೆ ನೀವು ಆ ವಿಷಯವನ್ನ ಸರಿಯಾದ ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ತಿಳಿದುಕೊಂಡಿದ್ದೀರಿ ಎಂಬುದಾಗಿ. This evening we are moving to another topic that belongs to eschatology or the impending events. ಈ ಸಂಚೆ ವೇಳೆಯಲ್ಲಿ ನಾವು ಮತ್ತೊಮ್ಮೆ ಹೊಸದಾದಂತ ಒಂದು ವಿಷಯವನ್ನ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಅಂದರೆ ಆತನ ಬರೋಣಕ್ಕೆ ಸಂಬಂಧಪಟ್ಟಂತ ದೈವಶಾಸ್ತ್ರದ ಕುರಿತಾಗಿ, ಅಂದರೆ ಮುಂಬರುವಂತ ಘಟನೆಗಳ ಕುರಿತಾಗಿ ನಾವು ಇನ್ನೊಂದು ವಿಷಯಕ್ಕೆ ನಾವು ಕಾಲಿಡ್ಲಿಕ್ಕಿದ್ದೇವೆ. And this subject is based on the book of Daniel from chapter 9, 20 to 27. ಈ ಒಂದು ವಿಷಯ ದಾನಿಯೇಲನ ಪುಸ್ತಕ ಅದರ 9ನೇ ಅಧ್ಯಾಯದ ಮೇಲೆ ಆಧಾರಿತವಾಗಿದೆ. The title of the subject is 70 Weeks of Daniel. ಈ ಒಂದು ವಿಷಯದ ಒಂದು ತಲೆಬರಹ ಏನಪ್ಪಾ ಅಂತಂದ್ರೆ ದಾನಿಯೇಲನ 70 ವಾರಗಳು ಎಂಬುದಾಗಿ. And it's very interesting subject for all the prophetic students. ಈ ಒಂದು ವಿಷಯ ವಿಶೇಷವಾಗಿ ಪ್ರವಾದನೆಗಳ ಕುರಿತಾಗಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಕುತೂಹಲವನ್ನ ತರುವಂತ ಒಂದು ವಿಚಾರವಾಗಿದೆ. It is very significant to understand the subject, to understand the whole history of the world. ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಇಡೀ ಲೋಕದ ಕುರಿತಾಗಿ, ಅಂದ್ರೆ ಇಡೀ ಪ್ರಪಂಚದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ವಿಷಯವಾಗಿದೆ. We are not going to study the book of Daniel. ನಾವು ಇಡೀ ದಾನಿಯೇಲನ ಪುಸ್ತಕವನ್ನ ನಾವು ಅಧ್ಯಯನ ಮಾಡುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. From that we have picked up one subject that is 70 weeks of Daniel. ಆದರೆ ದಾನಿಯೇಲನ ಪುಸ್ತಕದಿಂದ
ದಾನಿಯೇಲನ 70 ವಾರಗಳು ಎಂಬಂತ ಈ ಒಂದು ವಿಚಾರದ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದೆ. So please don't be under the impression that we are studying the book of Daniel. It's not. ಆದ ಕಾರಣ ದಯಮಾಡಿ ನೀವು ಅಪಾರ್ಥ ಮಾಡಿಕೊಳ್ಳಬಾರದು ಅಥವಾ ಈ ಒಂದು ತಪ್ಪು ಧೋರಣೆಯನ್ನು ಹೊಂದಿಕೊಳ್ಳಬಾರದು. ನಾವು ದಾನಿಯೇಲನ ಪುಸ್ತಕದ ಸಂಪೂರ್ಣವಾದಂತ ಅಧ್ಯಯನ ಮಾಡ್ತಾ ಇದ್ದೇವೆ ಎಂಬುದಾಗಿ, ಯಾಕಂದ್ರೆ ಅದು ಹಾಗೆ ನಾವು ಮಾಡ್ತಾ ಇಲ್ಲ. The subject that we are looking into is referred to the chapter 9, verse 20 through 27. ಇಲ್ಲಿ ನಮ್ಮ ಮುಖ್ಯ ವಿಷಯ ದಾನಿಯೇಲನ ಪುಸ್ತಕದ 9ನೇ ಅಧ್ಯಾಯದ 20ನೇ ವಚನದಿಂದ 27ನೇ ವಚನದವರೆಗೆ ಇರುವಂತ ವಾಕ್ಯಗಳಾಗಿದೆ. Chapter 1 deals with the siege of Jerusalem by the Babylonians. ಮೊದಲನೇ ಅಧ್ಯಾಯ, ದಾನಿಯೇಲನ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಬಾಬಿಲೋನಿಯರು ಅವರು ಇಸ್ರಾಯೇಲ್ ದೇಶದ ಮೇಲೆ ಅವರು ಮುತ್ತಿಗೆ ಹಾಕುವುದನ್ನ ಕಾಣುತ್ತೇವೆ. And this event occurred somewhere around 605 BC. ಇದು 605 ಕ್ರಿಸ್ತ ಪೂರ್ವದಲ್ಲಿ ಸಂಭವಿಸುವಂತ ಒಂದು ಐತಿಹಾಸಿಕ ಘಟನೆಯಾಗಿದೆ. The same event is described in 2 Kings 24, 1 and 2. ಇದನ್ನೇ ನಾವು ನೋಡ್ತೇವೆ ಎರಡನೇ ಅರಸರುಗಳ ಪುಸ್ತಕ ಅದರ 24ನೇ ಅಧ್ಯಾಯ 1 ಮತ್ತು 2 ವಚನಗಳಲ್ಲಿ ನಾವು ಅದನ್ನು ನೋಡ್ತೇವೆ. And the same thing recorded in 2 Chronicles. ಇದೇ ಘಟನೆ ನಾವು ಎರಡನೇ ಪೂರ್ವಕಾಲದ ಅಂತ chapter 36, verse 5 through 7. 26ನೇ ಅಧ್ಯಾಯ 5ರಿಂದ 7 ವಚನಗಳವರೆಗೆ ನಾವು ಕಾಣ್ತೇವೆ. And we know that 4 young Jewish people were taken captive into Babylon over sorry. ನಮಗೆ ಗೊತ್ತಿದೆ ಅಲ್ಲಿರುವಂತಹ ಘಟನೆ. ಬಹಳ ಯವನಸ್ಥರಾದಂತ ಯಹೂದ್ಯರನ್ನ ಅಲ್ಲಿ ಸೆರೆಯಾಳಾಗಿ, ಅಂದರೆ ಅವರನ್ನ ಬಂಧಿತರಾಗಿ ಅವರನ್ನ ಕರೆದುಕೊಂಡು ಹೋಗುವುದನ್ನ ನೋಡ್ತೇವೆ ಬಾಬಿಲೋನ್ ಪಟ್ಟಣಕ್ಕೆ. That is what mainly deals with the chapter 1 of Daniel. ಇದೇ ಬಹಳ ಪ್ರಾಮುಖ್ಯವಾಗಿ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ಕಾಣುವಂತ ಮುಖ್ಯವಾದಂತ ಒಂದು ಘಟನೆ. In the 2nd chapter we see the great image. 2ನೇ ಅಧ್ಯಾಯಕ್ಕೆ ಬರುವಾಗ, ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಒಂದು ದೊಡ್ಡ ಒಂದು ಭವ್ಯವಾದಂತ ಒಂದು ವಿಗ್ರಹವನ್ನ, ಒಂದು ದೊಡ್ಡ ಬೃಹತ್ತಾದಂತ ವಿಗ್ರಹವನ್ನ ನಾವು ಕಾಣ್ತೇವೆ. There is a vision of an image we have in chapter 2, 31 through 35. ಈ ಒಂದು ವಿಗ್ರಹ ನಾವು ನೋಡ್ತೇವೆ. ಅರಸನಿಗೆ ಅವನ ನಿದ್ರೆಯಲ್ಲಿ ಅವನೊಂದು ಕನಸನ್ನ ಕಾಣ್ತಾನೆ. ಆ ಒಂದು ಕನಸಿನಲ್ಲಿ ಈ ಒಂದು ದರ್ಶನ, ವಿಗ್ರಹದ ಕುರಿತಾಗಿರುವಂತ ಒಂದು ದರ್ಶನವನ್ನ ಅವನು ಕಾಣುವುದನ್ನು ನಾವು ನೋಡ್ತೇವೆ. It mainly concerns with the times of the Gentiles. ಇದು ಮುಖ್ಯವಾಗಿ ಅನ್ಯ ಜನರ ಕುರಿತಾಗಿರುವಂತ ಕಾಲ ಸಮಯಗಳನ್ನ ಸೂಚಿಸುವಂತ ಒಂದು ಸ್ವಪ್ನವಾಗಿರ್ತದೆ. That's what Luke records in chapter 21 and verse 24. ಇದನ್ನೇ ನಾವು ನೋಡ್ತೇವೆ 21ನೇ ಅಧ್ಯಾಯ ಮತ್ತು 22ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ ಇದನ್ನ. And in chapter 3 we have the golden image. ಮತ್ತೆ ನಾವು ನೋಡ್ತೇವೆ ಈ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇನ್ನೊಂದು ಸ್ವಪ್ನವನ್ನು ನಾವು ಕಾಣ್ತಾನೆ. And in 4 we have the pride of Nebuchadnezzar is punished. 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ನೆಬೂಕದ್ನೆಚ್ಚರನ ಗರ್ವ, ಅವನ ಅಹಂಕಾರಕ್ಕೆ ತಕ್ಕ ಪ್ರತಿಫಲವನ್ನ ದೇವರು ಅವನಿಗೆ ಶಿಕ್ಷೆಯನ್ನ ಅಥವಾ ದಂಡನೆಯನ್ನ ಕೊಡುವುದನ್ನ ನಾವು ನೋಡ್ತೇವೆ. And in chapter 5 Belshazzar makes a feast. ಮತ್ತೆ ನಾವು ನೋಡ್ತೇವೆ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ದೊಡ್ಡದಾದಂತ ಒಂದು ಬೃಹತ್ ಔತಣದ ಕುರಿತಾಗಿ ನಾವು ನೋಡ್ತೇವೆ. And we have Daniel in in chapter 6. 6ನೇ ಅಧ್ಯಾಯಕ್ಕೆ ನಾವು ಬರುವಾಗ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಡುವುದನ್ನು ನಾವು ಕಾಣ್ತೇವೆ. Chapter 7 describes the world history. 7ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇಡೀ ಪ್ರಪಂಚದ ಇತಿಹಾಸದ ಕುರಿತಾಗಿರುವಂತ ಒಂದು ಪ್ರವಾದನೆಯನ್ನ ನಾವು ಕಾಣ್ತೇವೆ.
And in 8, the vision of Ram and God. ಇಲ್ಲಿ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಒಂದು ಟಗರಿನ ಮತ್ತು ಹೋತದ ಕುರಿತಾಗಿರುವಂತ ಕನಸನ್ನ ಕಾಣ್ತೇವೆ. And in chapter 10, the vision of the glory of God. ಆ 10ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ದೇವರ ಮಹಿಮೆಯ ಕುರಿತಾದಂತ ಒಂದು ದರ್ಶನವನ್ನ ಕಾಣುವುದನ್ನು ನಾವು ನೋಡ್ತೇವೆ. And in chapter we have the history from Darius to the time of end or end times. ಇಲ್ಲಿ ದಾರ್ಯಾವೇಶನ ಕಾಲದಿಂದ ಕೊನೆಯವರೆಗೆ ಅಂದರೆ ಕೊನೆಯ ಅಂತಿಮ ದಿನಗಳವರೆಗೆ ಇರುವಂತಹ ಒಂದು ಕಾಲ ಸಮಯವನ್ನ ನಾವು ನೋಡ್ತೇವೆ. And the time of the end is described in chapter 12. ಮತ್ತು ಕಡೆ ದಿನಗಳ ಕುರಿತಾಗಿರುವಂತಹ ಸಂಗತಿಗಳನ್ನ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. And we missed out one chapter, that is 9, that describes the 70 weeks of Daniel. 9ನೇ ಅಧ್ಯಾಯನ ನಾವು ನೋಡಿಲ್ಲ, ಆದ್ರೆ ಈಗ ನಾವು ಆ ಒಂದು ಅಧ್ಯಾಯವನ್ನ ದೀರ್ಘವಾಗಿ ನಾವು ನೋಡುವಂತವರಾಗಿದ್ದೇವೆ. These are the main topics of each chapters of book of Daniel. ಈ ರೀತಿಯಾಗಿ ದಾನಿಯೇಲನ ಪುಸ್ತಕದಲ್ಲಿ ಇರುವಂತ ಎಲ್ಲ ಅಧ್ಯಾಯಗಳಲ್ಲಿ ಇರುವಂತ ಬಹಳ ಮುಖ್ಯವಾದಂತ ವಿಷಯವನ್ನ ನಾವು ಸಂಕ್ಷಿಪ್ತವಾಗಿ ಸಾರಾಂಶವಾಗಿ ಅದನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯ. So we are mainly concerned with chapter 9. ಆದ್ರೆ ಇಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ 9ನೇ ಅಧ್ಯಾಯದ ಕುರಿತಾಗಿ ನಾವು ಅಧ್ಯಯನ ಮಾಡುವಂತವರಾಗಿದ್ದೇವೆ. But before we enter into the subject, we should understand the brief history of Israel. ಈ ಒಂದು ವಿಷಯಕ್ಕೆ ನಾವು ಕಾಲಿಡುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ ದೇಶದ ಕುರಿತಾಗಿರುವಂತಹ ಒಂದು ಸಂಕ್ಷಿಪ್ತವಾದಂತ ಇತಿಹಾಸವನ್ನ ನಾವು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ. The history of Israel began with the call of Abraham in somewhere 2000 BC, that is described in Genesis chapter 12, 1-3. ಇಸ್ರಾಯೇಲರ ಇತಿಹಾಸ ನಮಗೆ ಗೊತ್ತಿದೆ. ಅಬ್ರಹಾಮನ ಕರೆಯುವಿಕೆಯ ಮೂಲಕವಾಗಿ ಅದು ಪ್ರಾರಂಭವಾಗುತ್ತದೆ. ಇದು ಕ್ರಿಸ್ತ ಪೂರ್ವ 2000ರಲ್ಲಿ ಪ್ರಾರಂಭವಾಗುವುದನ್ನ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 1-3 ನಾವು ಇದನ್ನು ಕಾಣುತ್ತೇವೆ. And that is the recorded history of Israel. ಇದು ನಾವು ನೋಡುತ್ತೇವೆ ಇಸ್ರಾಯೇಲ್ ಇತಿಹಾಸದ ಕುರಿತಾಗಿರುವಂತ ದಾಖಲೆಯನ್ನ ಸತ್ಯವೇದದಲ್ಲಿ ನಾವು ಕಾಣುವಂಥದ್ದು. So we consider the history of Israel began with the call of Abraham, that is somewhere around 2000 BC. ಹೀಗೆ ನಾವು ಅರ್ಥ ಮಾಡಿಕೊಳ್ತೇವೆ ಇಸ್ರಾಯೇಲ್ ಜನರ ಇತಿಹಾಸವು ಪ್ರಾರಂಭವಾಗುವಂಥದ್ದು ಅಬ್ರಹಾಮನ ಕರೆಯುವಿಕೆ ಮೂಲಕವಾಗಿ ಸರಿಸುಮಾರು ಕ್ರಿಸ್ತ ಪೂರ್ವ 2000ರಲ್ಲಿ ಪ್ರಾರಂಭವಾಗ್ತದೆ. We know Abraham's grandson Jacob, also known as Israel. ಅಬ್ರಹಾಮನ ಮೊಮ್ಮಗನಾಗಿರುವಂತ ಯಾಕೋಬನ ಕುರಿತಾಗಿ ನಮಗೆ ಗೊತ್ತಿದೆ. ಅವನನ್ನ ಇಸ್ರಾಯೇಲ್ ಎಂಬುದಾಗಿ ಕರೆಯಲ್ಪಡುವುದನ್ನು ನಾವು ನೋಡ್ತೇವೆ. And his 12 sons went to Egypt due to famine in Canaan and sojourned there for about 400 years. ಮಾತ್ರವಲ್ಲದೆ ಆ ಒಂದು ಕಾಲಘಟ್ಟದಲ್ಲಿ ಇಸ್ರಾಯೇಲಲ್ಲಿ ಬಹಳ ದೊಡ್ಡ ಒಂದು ಬರಗಾಲ ಬಂದದ ರಹಿತವಾಗಿ ಯಾಕೋಬನ ಮಕ್ಕಳು ಅವರು ಐಗುಪ್ತ ದೇಶಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ಸರಿಸುಮಾರು 400 ವರ್ಷಗಳ ಕಾಲ ಗುಲಾಮರಾಗಿ ಜೀವಿಸಬೇಕಾದಂತ ಒಂದು ಪರಿಸ್ಥಿತಿ ಅವರಿಗೆ ಉಂಟಾಗುವುದನ್ನು ನಾವು ನೋಡ್ತೇವೆ. There they led a very, very miserable life. ಅಲ್ಲಿ ಅವರು ಬಹಳ ಕಠಿಣವಾದಂತ ಒಂದು ಕಷ್ಟಕರವಾದಂತ ಒಂದು ಜೀವನವನ್ನ ಸಾಗಿಸಬೇಕಾಗಿ ಬಂತು. The life of a slave, they were under slavery. ಅಲ್ಲಿ ನಾವು ನೋಡ್ತೇವೆ, ನಮ್ಗೆ ಗೊತ್ತಿದೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಅವರು ಗುಲಾಮತನದಲ್ಲಿ ಬಿಟ್ಟಿ ಕೆಲಸ ಮಾಡಿಕೊಂಡು ಅವರು ಆಳುಗಳಾಗಿ ಜೀತದ ಆಳುಗಳಾಗಿ ಐಗುಪ್ತರಿಗೆ ಸೇವೆ ಸಲ್ಲಿಸುವುದನ್ನು ನಾವು ನೋಡ್ತೇವೆ. But in spite of the slavery and hardships, they grew as a nation of nearly 3 million people. ಆದರೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿಯೂ ಸಹ ಅವರು ಸರಿಸುಮಾರು 3 ಕೋಟಿ ಜನರಾಗಿ ಒಂದು ದೊಡ್ಡ ರಾಷ್ಟ್ರದ ಜನಾಂಗವಾಗಿ ಐಗುಪ್ತದಲ್ಲಿ ಅವರು ಬೆಳೆಯುವುದನ್ನ ಅಭಿವೃದ್ಧಿಗೊಳ್ಳುವುದನ್ನು ನಾವು ನೋಡ್ತೇವೆ.
And in Exodus, we see a person called Moses. ನಾವು ನೋಡ್ತೇವೆ ವಿಮೋಚನ ಕಾಂಡ ಪುಸ್ತಕದಲ್ಲಿ ಅಲ್ಲಿ ಒಬ್ಬ ನಾಯಕನಾಗಿ ಮೋಶೆಯನ್ನ ದೇವರು ಆರಿಸಿಕೊಂಡು ಅವನನ್ನು ನಡೆಸುವುದನ್ನ, ಅವನು ಈ ಜನರನ್ನ ನಡೆಸುವುದನ್ನ ನಾವು ಕಾಣ್ತೇವೆ. And Moses led the people through the Arabian desert for about 40 years. ಹೀಗೆ 40 ವರ್ಷಗಳ ಕಾಲ ಇಸ್ರಾಯೇಲರನ್ನ ಈ ಒಂದು ಅರೇಬಿಯಾ ಮರುಭೂಮಿಯಲ್ಲಿ ಈ ಜನರನ್ನ ಬಿಡುಗಡೆಗೊಳಿಸಿ ಅವರನ್ನು ವಾಗ್ದತ್ತ ದೇಶದ ಕಡೆಗೆ ಮೋಶೆ ಮಾರ್ಗದರ್ಶನವಾಗಿ ಅವರನ್ನು ನಡೆಸುವುದನ್ನು ನಾವು ನೋಡ್ತೇವೆ. And Moses was dead and he was buried, and we don't know where he was buried. ನಂತರ ನಾವು ನೋಡ್ತೇವೆ ಮೋಶೆ ಮರಣ ಹೊಂದುತ್ತಾನೆ. ಮರಣ ಹೊಂದಿದ ನಂತರ ಅವನನ್ನ ಯಾರು ಮಣ್ಣು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸತ್ಯವೇದದಲ್ಲಿ ಅದನ್ನ ಬಗ್ಗೆ ತಿಳುವಳಿಕೆ ನಮಗೆ ತಿಳಿಯಪಡಿಸಲಿಲ್ಲ. Because the burial was done by God himself. ಯಾಕಂದ್ರೆ ಆತನ ಶವ ಸಂಸ್ಕಾರವನ್ನ ದೇವರು ತಾನೇ ಸ್ವತಃ ಮಾಡಿದನೆಂಬುದಾಗಿ ನಾವು ಓದ್ತೇವೆ. And after Moses, Joshua took the leadership in around 1451 BC. ಮೋಶೆಯ ನಂತರವಾಗಿ ನಾವು ನೋಡ್ತೇವೆ ಯೆಹೋಶುವನು ನಾಯಕತ್ವವನ್ನು ವಹಿಸ್ತಾನೆ. ಇವನು ಸರಿಸುಮಾರು 1454 ಇಸ್ವಿ ಕ್ರಿಸ್ತ ಪೂರ್ವದಲ್ಲಿ ನಾಯಕತ್ವವನ್ನು, ಅಂದರೆ ಇಸ್ರಾಯೇಲ್ ಜನರ ನಾಯಕನಾಗಿ ಮುನ್ನಡೆಸುವುದನ್ನು ನಾವು ನೋಡ್ತೇವೆ. Actually, he is the man who made the people put their foot on the land of Canaan. ನಾವು ನೋಡ್ತೇವೆ ಯೆಹೋಶುವನೇ ಅವನ ಮುಖಾಂತರವಾಗಿ ದೇವರು ಇಸ್ರಾಯೇಲರು ವಾಗ್ದತ್ತ ದೇಶದಲ್ಲಿ ಅವರು ಕಾಲಿಡುವಂತೆ, ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ ದೇವರು ನಡೆಸುವುದನ್ನು ನಾವು ನೋಡ್ತೇವೆ. So the history moves on. ಹೀಗೆ ಇಸ್ರಾಯೇಲರ ಚರಿತ್ರೆ ಮುಂದೆ ಸಾಗುವುದನ್ನು ನಾವು ನೋಡ್ತೇವೆ. Now Israel were under the judges for another 450 years, that we have in Acts 13 verse 20. ಮತ್ತೆ ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯಗಳು ಅದರ 13ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲರ ನಂತರವಾಗಿ ಅವರು ನ್ಯಾಯಸ್ಥಾಪಕರ ಒಂದು ಕಾಲಘಟ್ಟಕ್ಕೆ ಪ್ರವೇಶ ಮಾಡುತ್ತಾರೆ. ಅಲ್ಲಿಯೂ ಸಹ ಸರಿಸುಮಾರು 450 ವರ್ಷಗಳ ಕಾಲ ಅನೇಕ ನ್ಯಾಯಸ್ಥಾಪಕರು ಇಸ್ರಾಯೇಲರನ್ನ ನಡೆಸುವುದನ್ನು ನಾವು ನೋಡ್ತೇವೆ. That means they already left Egypt, came to Canaan, and they are under the judges. ಅಂದರೆ ಅವರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ತಮ್ಮ ವಾಗ್ದತ್ತ ದೇಶವನ್ನ ಸ್ವಾಧೀನಪಡಿಸಿಕೊಂಡ ನಂತರ ಈಗ ಅವರು ಈ ಒಂದು ನ್ಯಾಯಸ್ಥಾಪಕರ ಆ ಒಂದು ಕಾಲಘಟ್ಟದಲ್ಲಿ ಅವರು ಸಾಗ್ತಾ ಇರೋದನ್ನ ನಾವು ನೋಡ್ತೇವೆ. After judges come to entry of the kings, ನ್ಯಾಯಸ್ಥಾಪಕರ ಕಾಲಘಟ್ಟದ ನಂತರವಾಗಿ ನಾವು ನೋಡ್ತೇವೆ ಅರಸರ ಆಳ್ವಿಕೆ ಪ್ರಾರಂಭವಾಗ್ತದೆ. Various kings ruled them from 1095 BC. ಅನೇಕ ಅರಸರುಗಳು ಇಸ್ರಾಯೇಲರನ್ನ ಆಳ್ವಿಕೆ ಮಾಡುವುದನ್ನ ನಾವು ನೋಡ್ತೇವೆ. ಇವರು ಸರಿಸುಮಾರು 1590ನೇ ಇಸ್ವಿಯಿಂದ ರಾಜರುಗಳು ಆಳ್ವಿಕೆ ಮಾಡುವಂತ ಕಾಲಘಟ್ಟ ಕ್ರಿಸ್ತ ಪೂರ್ವ ಪ್ರಾರಂಭವಾಗುವಂತದನ್ನು ನಾವು ನೋಡ್ತೇವೆ. And we know Saul was the first king. ನಮಗೆ ಗೊತ್ತಿದೆ ಅದರಲ್ಲಿ ಬಹಳ ಮೊಟ್ಟ ಮೊದಲನೆಯ ಒಂದು ಅರಸನಾಗಿ ಸೌಲನು ಆಯ್ಕೆಯಾಗುವುದನ್ನ ಅಥವಾ ಪಟ್ಟಾಭಿಷೇಕವಾಗುವುದನ್ನು ನಾವು ನೋಡ್ತೇವೆ. And Saul was followed by the king David somewhere around 1000 BC. ಸೌಲನ ನಂತರವಾಗಿ ನಾವು ನೋಡುತ್ತೇವೆ ದಾವೀದನು ಅರಸನಾಗ್ತಾನೆ. ಸರಿಸುಮಾರು 1000 ವರ್ಷಗಳು ಕ್ರಿಸ್ತ ಪೂರ್ವ 1000 ವರ್ಷಗಳಲ್ಲಿ ಅವನು ರಾಜ್ಯ ಭಾರವನ್ನು ವಹಿಸುವುದನ್ನು ನಾವು ನೋಡ್ತೇವೆ. And after David, we know that Solomon came as a king. ದಾವೀದನ ನಂತರವಾಗಿ ನಾವು ನೋಡುತ್ತೇವೆ ಅರಸನಾದ ಸೊಲೊಮೋನನು ರಾಜ್ಯ ಭಾರವನ್ನು ವಹಿಸುವುದನ್ನು ನಾವು ನೋಡ್ತೇವೆ. And during that time the kingdom was divided. ಆ ಒಂದು ಕಾಲಘಟ್ಟದಲ್ಲಿ ಅಂದರೆ ಸೊಲೊಮೋನನ ಆಳ್ವಿಕೆಯಲ್ಲಿ ಇಸ್ರಾಯೇಲ್ ದೇಶವು 2 ರಾಜ್ಯಗಳಾಗಿ ವಿಭಾಗಿಸಲ್ಪಡುವುದನ್ನ ನಾವು ನೋಡುತ್ತೇವೆ. So we call there is an undivided kingdom and also a divided kingdom of Israel.
ಹೀಗೆ ನಾವು ಎರಡು ಕಾಲಘಟ್ಟಗಳನ್ನ ನಾವು ನೋಡುತ್ತೇವೆ ಇಸ್ರಾಯೇಲ್ ರಾಜರ ಆಳ್ವಿಕೆಯಲ್ಲಿ. ಒಂದು ಕಾಲಘಟ್ಟ ಅದು ವಿಭಜಿಸಲಾಗದೇ ಇದ್ದಂತ, ಅಂದರೆ ಒಂದಾಗಿದ್ದಂತ ಒಂದು ದೇಶ. ನಂತರ ನಾವು ನೋಡುತ್ತೇವೆ ವಿಭಜಿಸಲ್ಪಟ್ಟಂತ ಒಂದು ಕಾಲಘಟ್ಟ, ಅರಸರ ಆಳ್ವಿಕೆಯ ಒಂದು ಕಾಲಘಟ್ಟ. We know there are 12 tribes in Israel. ನಮ್ಗೆ ಗೊತ್ತಿದೆ ಇಸ್ರಾಯೇಲ್ನಲ್ಲಿ 12 ಗೋತ್ರಗಳಿವೆ. And 10 of the tribes form a kingdom in the northern side, and they called it Israel. ಹೀಗೆ ವಿಭಜಿಸಲ್ಪಟ್ಟಂತ ಈ ಒಂದು ರಾಜ್ಯದಲ್ಲಿ ಉತ್ತರ ಭಾಗದಲ್ಲಿ ನಾವು ನೋಡುತ್ತೇವೆ 10 ಗೋತ್ರಗಳು ಒಟ್ಟುಗೂಡಿ ಅವರು ಒಂದು ರಾಜ್ಯವಾಗಿ ವಿಭಜಿಸಲ್ಪಡುವುದನ್ನು ನಾವು ನೋಡುತ್ತೇವೆ. And the rest of the 12 tribes, that is 2 tribes, are the southern kingdom called Judah. ಹೀಗೆ 12ರಲ್ಲಿ ಉಳಿದ 2 ಗೋತ್ರಗಳು ದಕ್ಷಿಣ ರಾಜ್ಯವನ್ನು ಯಹೂದ್ಯ ಅಥವಾ ಯಹೂದ ಎಂಬುದಂತೆ ಕರೆಯಲ್ಪಡುವಂತ ಆ ಒಂದು ರಾಜ್ಯವನ್ನ ಇನ್ನೊಬ್ಬ ಅರಸನು ಅವನು ಆಳ್ವಿಕೆ ಮಾಡುವುದನ್ನು ನಾವು ನೋಡುತ್ತೇವೆ. And the division took place during the reign of Jeroboam in 975 BC. ಹೀಗೆ ಯೆರೋಬಯಾಮ್ ಎಂಬಂತ ಅರಸನ ಕಾಲಘಟ್ಟದಲ್ಲಿ ಈ ಒಂದು ವಿಭಜನೆ ಸಂಭವಿಸುವುದನ್ನು ನಾವು ನೋಡುತ್ತೇವೆ. So the northern kingdom consists of 10 tribes called Israel. ಹೀಗೆ ಉತ್ತರ ರಾಜ್ಯವಾಗಿದ್ದಂತಹ ಇಸ್ರಾಯೇಲ್ ಎಂದು ಕರೆಯಲ್ಪಡುವಂತ ಈ ಒಂದು ರಾಜ್ಯದಲ್ಲಿ 10 ಗೋತ್ರಗಳು ಒಳಪಟ್ಟದಾಗಿತ್ತು. And 2 tribes form another kingdom in the southern part called Judah. ದಕ್ಷಿಣ ಪ್ರಾಂತದಲ್ಲಿ 2 ಗೋತ್ರಗಳನ್ನ ಒಳಗೊಂಡಂತಹ ಯಹೂದ ರಾಜ್ಯವು ಸ್ಥಾಪನೆಯಾಯಿತು. Because of the idolatry, the northern kingdom, after 250 years later, the Assyrians took away them captive into Syria. ವಿಗ್ರಹ ಆರಾಧನೆಯ ನಿಮಿತ್ತವಾಗಿ ಉತ್ತರ ರಾಜ್ಯದ ಇಸ್ರಾಯೇಲ್ ರಾಜ್ಯವು 254 ವರ್ಷಗಳ ನಂತರ ಅಶ್ಶೂರ್ಯರು ಅವರನ್ನ ಸೆರೆಯಾಳಾಗಿ, ಅಶ್ಶೂರಿಗೆ ಅವರನ್ನ ಸೆರೆ ಹಿಡಿಯಲ್ಪಟ್ಟವರಾಗಿ ಬಂಧಿಸಲ್ಪಟ್ಟು ಕರೆದೊಯ್ಯುವುದನ್ನು ನಾವು ನೋಡುತ್ತೇವೆ. And that is subdued by the history. ಇದು ಇತಿಹಾಸದಲ್ಲಿ ನಾವು ಕಾಣುವಂತ ಬಹಳ ಪ್ರಾಮುಖ್ಯವಾದಂತ ಒಂದು ಘಟನೆ. Another 20 years later, that is 600 BC, ನಂತರ ನಾವು ನೋಡುತ್ತೇವೆ ಇನ್ನೊಂದು 120 ವರ್ಷಗಳ ನಂತರ, ಅಂದ್ರೆ ಸರಿಸುಮಾರು ಕ್ರಿಸ್ತ ಪೂರ್ವ 600ರಲ್ಲಿ the southern kingdom, that is Judah, was carried away into captivity into Babylon. ದಕ್ಷಿಣ ರಾಜ್ಯವಾಗಿದ್ದಂತ ಯಹೂದವನ್ನ ಬಾಬಿಲೋನ್ನ ಅರಸನು ಅವರನ್ನ ಸೆರೆ ಹಿಡಿಯಲ್ಪಟ್ಟವರಾಗಿ ಅವರನ್ನ ಕೊಂಡೊಯ್ಯುವುದನ್ನು ನಾವು ನೋಡುತ್ತೇವೆ. First of all, the 10 tribes were taken captive by Assyrians. ಮೊಟ್ಟ ಮೊದಲನೇದಾಗಿ 10 ಗೋತ್ರಗಳನ್ನ ಅಶ್ಶೂರಿಯರು ಸೆರೆಯಾಳಾಗಿ ಅವರನ್ನ ಅಶ್ಶೂರಿಗೆ ಕರೆದೊಯ್ದರು. And about 120 years later, that is in 600 BC, the Judah, that is 2 tribes, were also taken captive by the Babylonians. 120 ವರ್ಷಗಳ ನಂತರ, ಅಂದ್ರೆ ಸರಿಸುಮಾರು ಕ್ರಿಸ್ತ ಪೂರ್ವ 600ರಲ್ಲಿ ದಕ್ಷಿಣ ರಾಜ್ಯವಾಗಿದ್ದಂತ ಯಹೂದವನ್ನ ಬಾಬಿಲೋನಿಯರು ಅವರನ್ನ ಸೆರೆ ಹಿಡಿಯಲ್ಪಟ್ಟವರಾಗಿ ಕೊಂಡೊಯ್ಯುವುದನ್ನು ನಾವು ನೋಡುತ್ತೇವೆ. This is some of the historical background of the book of Daniel. ಇದು ಇಸ್ರಾಯೇಲ್ ಕುರಿತಾಗಿರುವಂತಹ ಒಂದು ಸಂಕ್ಷಿಪ್ತವಾದಂತ ಐತಿಹಾಸಿಕ ಪರಿಚಯವಾಗಿದೆ. ಇದನ್ನು ನಾವು ದಾನಿಯೇಲನ ಪುಸ್ತಕದಲ್ಲಿ ಅಧ್ಯಯನ ಮಾಡುವುದಕ್ಕಿಂತ ಈ ಒಂದು ಹಿನ್ನೆಲೆ ನಾವು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ. So on 3 occasions, ಹೀಗೆ 3 ಸಂದರ್ಭಗಳಲ್ಲಿ 3 groups have returned to Babylon, to Judea, under various leaderships. ಹೀಗೆ ನಾವು ನೋಡುತ್ತೇವೆ 3 ಸಂದರ್ಭಗಳಲ್ಲಿ 3 ಗುಂಪುಗಳು ವಿವಿಧ ನಾಯಕತ್ವದಲ್ಲಿ ಬಾಬಿಲೋನ್ನಿಂದ ಯೂದ ಸೀಮೆಗೆ ಮರಳಿರುವುದನ್ನು ನಾವು ನೋಡುತ್ತೇವೆ. First of all, in 536 BC, under Zerubbabel, ಮೊದಲನೇ ಗುಂಪು ಅವರು ಜೆರುಬ್ಬಾಬೆಲ್ನ ಆ ಒಂದು ನಾಯಕತ್ವದಲ್ಲಿ ಕ್ರಿಸ್ತ ಪೂರ್ವ 536ರಲ್ಲಿ
ಹಿಂತಿರುಗುವುದನ್ನು ನಾವು ನೋಡುತ್ತೇವೆ. In 458 BC, after 78 years later, ನಂತರ ನಾವು ನೋಡುತ್ತೇವೆ 458 ಕ್ರಿಸ್ತ ಪೂರ್ವರಲ್ಲಿ ನಾವು ನೋಡುತ್ತೇವೆ, ನಂತರವಾಗಿ 78 ವರ್ಷಗಳ ನಂತರವಾಗಿ and Ezra to rebuild the temple in 445 BC. ನಂತರ ನಾವು ನೋಡ್ತೇವೆ ಎಜ್ರನ ನೇತೃತ್ವದಲ್ಲಿ ದೇವಾಲಯವನ್ನ ಪುನರ್ ನಿರ್ಮಿಸುವಾಗ ಕ್ರಿಸ್ತ ಪೂರ್ವ 445ರಲ್ಲಿ ಹಿಂತಿರುಗುವುದನ್ನು ನಾವು ನೋಡುತ್ತೇವೆ. And 445 BC, ನಂತರ 445ರಲ್ಲಿ the third group after 14 years under Nehemiah, ಅದು ನೆಹಮಿನ ಒಂದು ನಾಯಕತ್ವದಲ್ಲಿ 14 ವರ್ಷಗಳ ನಂತರವಾಗಿ he came to rebuild the walls of the city of Jerusalem. ಅವನು ಇಡೀ ಯೆರೂಸಲೇಮ್ ಪಟ್ಟಣದ ಗೋಡೆಗಳನ್ನ ಪುನರ್ನಿರ್ಮಿಸುವುದಕ್ಕೆ ಮರಳಿ ಬರುವುದನ್ನು ನಾವು ನೋಡುತ್ತೇವೆ. So on 3 occasions, 3 groups have returned from Babylon to Judea under varied leaderships. ಹೀಗೆ ನಾವು ನೋಡುತ್ತೇವೆ 3 ಗುಂಪುಗಳು 3 ನಾಯಕರ ಅಡಿಸ್ಥಾನದಲ್ಲಿ 3 ಬಾರಿ ಅವರು ಈ ಒಂದು ಕಾಲಘಟ್ಟಗಳಲ್ಲಿ ಅವರು ಇಸ್ರಾಯೇಲರಿಗೆ ಹಿಂತಿರುಗುವುದನ್ನು ಮರಳಿ ಬರುವುದನ್ನು ನಾವು ನೋಡುತ್ತೇವೆ. The first one was under Zerubbabel. ಮೊದಲನೇದಾಗಿ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಅವರು ಹಿಂತಿರುಗುತ್ತಾರೆ. The second one was under Ezra. ಎರಡನೇದಾಗಿ ಎಜ್ರನ ನೇತೃತ್ವದಲ್ಲಿ ಅವರು ಹಿಂತಿರುಗುತ್ತಾರೆ. The third one is under Nehemiah. ಮೂರನೇದಾಗಿ ನೆಹೆಮ್ಯನ ನಾಯಕತ್ವದಲ್ಲಿ ಅವರು ಮತ್ತೆ ಮರಳಿ ಬರುವುದನ್ನು ನಾವು ನೋಡುತ್ತೇವೆ. And after Malachi, ಮಲಾಕ್ಯನ ನಂತರ, ಮಲಾಕ್ಯನ ಪುಸ್ತಕದ ನಂತರ there's 400 years of silent years. ಅಲ್ಲಿ ನಾವು ನೋಡ್ತೇವೆ 400 ವರ್ಷಗಳ ಕಾಲ ಮೌನ ಕಾಲ ಅಥವಾ ನಿಶಬ್ದದ ಕಾಲ ಎಂಬುದಾಗಿ ನಾವು ಕರೀತೇವೆ. Why we call it silent years? ಯಾಕೆ ನಾವು ಅದನ್ನ ಮೌನ ಕಾಲ ಅಥವಾ ನಿಶಬ್ದದ ಕಾಲ ಎಂಬುದಾಗಿ ನಾವು ಕರೀತೇವೆ? Because there was no prophetic utterances, and during which the apocryphal books were also written. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾದನ ನುಡಿಗಳು ಹೊರಟು ಬರದೇ ಇದ್ದ ಕಾರಣ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಅಪೋಕ್ರಿಫಲ್ ಎಂಬಂತ ಈ ಒಂದು ಪುಸ್ತಕಗಳ ಬರವಣಿಗೆಯು ಬರೆದಿದ್ದಂತ ಒಂದು ಕಾಲಘಟ್ಟವಾಗಿತ್ತು ಈ ಒಂದು ಸಮಯ. That means the Old Testament prophecy is ceased with Malachi. ಅಂದ್ರೆ ಹಳೆ ಒಡಂಬಡಿಕೆಯ ಪ್ರವಾದನೆಗಳೆಲ್ಲವೂ ಮಲಾಕ್ಯನಲ್ಲಿ ಅಂತ್ಯಗೊಳ್ಳುವುದನ್ನ ನಾವು ಕಾಣುತ್ತೇವೆ. That's why we the Protestants have the Bible with Malachi as the last book in Old Testament. ಆದ ಕಾರಣ ಇವತ್ತು ಪ್ರೊಟೆಸ್ಟೆಂಟ್ಸ್ ಎಂಬುದಾಗಿ ಕರೆದುಕೊಳ್ಳುವಂತವರು ಅವರು ತಮ್ಮ ಸತ್ಯವೇದದಲ್ಲಿ ಮಲಾಕ್ಯನ ಪುಸ್ತಕವನ್ನ ಹಳೆ ಒಡಂಬಡಿಕೆಯ ಅಂತಿಮ ಪುಸ್ತಕವಾಗಿ ಅವರು ಪರಿಗಣಿಸುವಂತದ್ದಾಗಿದೆ. Now the Jewish nation became a Roman satellite in 63 BC. ಈಗ ನಾವು ನೋಡುತ್ತೇವೆ ಈ ಯಹೂದ್ಯ ರಾಷ್ಟ್ರವು ಕ್ರಿಸ್ತ ಪೂರ್ವ 63ನೇ ಇಸವಿಯಲ್ಲಿ ಇದು ರೋಮನ್ ಆಳ್ವಿಕೆಯ ಆ ಒಂದು ಅಡಿಸ್ಥಾನದಲ್ಲಿ ಒಂದು ವಸಾಹತುವಾಗಿ ಬದಲಾಗುವುದನ್ನು ನಾವು ನೋಡ್ತೇವೆ. And the Romans changed the name of their nation. ರೋಮ ಸಾಮ್ರಾಜ್ಯದವರು ಈ ಯಹೂದ್ಯ ರಾಷ್ಟ್ರದ ಹೆಸರನ್ನ ಬದಲಾಯಿಸುವುದನ್ನು ನಾವು ನೋಡ್ತೇವೆ. They called it Land of Judea. ಅವರು ಈ ಒಂದು ಭೂ ಪ್ರದೇಶದ ಭಾಗವನ್ನ ಅವರು ಅದನ್ನ ಹೆಸರನ್ನ ಬದಲಾಯಿಸಿ ಯೂದಾಯ ಭೂಮಿ ಎಂಬುದಾಗಿ ಅವರು ಕರೆಯುವುದನ್ನು ನಾವು ನೋಡುತ್ತೇವೆ. Herod was made king of Judea by Roman Emperor Mark Antony in 40 BC. ಕ್ರಿಸ್ತ ಪೂರ್ವ 40ರಲ್ಲಿ ರೋಮನ್ ಚಕ್ರವರ್ತಿಯಾದಂಥ ಮಾರ್ಕ್ ಆಂಟೋನಿ ಹೆರೋದನನ್ನ ಯಹೂದ ಸೀಮೆಯ ಅರಸನನ್ನಾಗಿ ಮಾಡುವುದೆಂದಾಗಿ ನಾವು ನೋಡ್ತೇವೆ. And the king in 17 BC
ಅವನನ್ನ ಅರಸನನ್ನಾಗಿ ನಾವು ನೋಡ್ತೇವೆ. ಕ್ರಿಸ್ತ ಪೂರ್ವ 17ರಲ್ಲಿ ಮಾಡ್ತಾನೆ. Built a magnificent temple in Jerusalem which stood at the time of Jesus. ಕ್ರಿಸ್ತ ಪೂರ್ವ 17ರಲ್ಲಿ ಈ ಅರಸನು ಅರಸನಾದಂತ ಹೆರೋದನು ಯೆರೂಸಲೇಮಿನಲ್ಲಿ ಯೇಸುವಿನ ಕಾಲದಲ್ಲಿ ಇದ್ದಂತ ಭವ್ಯವಾದಂತ ಆ ಒಂದು ದೇವಾಲಯವನ್ನ ಅವನು ಕಟ್ಟುವುದನ್ನ ನಾವು ನೋಡ್ತೇವೆ. So we have some picture now, a clear picture of the land which is promised to his own people, the promised land, how it handed down and down to the Romans. ಹೀಗೆ ನಮಗೆ ಒಂದು ಸಂಕ್ಷಿಪ್ತವಾದಂತ ಒಂದು ಐತಿಹಾಸಿಕ ಚಿತ್ರ ನಮಗೆ ಸಿಗ್ತದೆ. ಯಾವ ರೀತಿಯಾಗಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾಲ ಸಮಯದಲ್ಲಿ ಅನೇಕ ರಾಜರ ಆಳ್ವಿಕೆಗಳು ಮಾತ್ರವಲ್ಲದೆ ಅನ್ಯ ದೇಶದವರ ಆಳ್ವಿಕೆಗಳ ಅಡಿಸ್ಥಾನದಲ್ಲಿ ಅವರು ಅಂತಿಮವಾಗಿ ಈಗ ರೋಮನ್ ರಾಜ್ಯ ಅಥವಾ ಆ ಒಂದು ಸಾಮ್ರಾಜ್ಯದ ಅಡಿಯಲ್ಲಿ ಅವರು ಬರುವುದನ್ನು ನಾವು ಕಾಣುತ್ತೇವೆ. So the temple of Jerusalem which you reference in Gospels is that temple built by Herod. ಹೀಗೆ ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಕಾಲಘಟ್ಟದಲ್ಲಿ ನಾವು ನೋಡುವಂತ ಈ ಒಂದು ದೇವಾಲಯವು ಅರಸನಾದಂತ ಹೆರೋದನು ನಿರ್ಮಿಸಿದಂತ ದೇವಾಲಯವಾಗಿತ್ತು. He is not actually a Jew. ಆ ಹೆರೋದನು ಅವನು ಒಬ್ಬ ಯಹೂದ್ಯನಾಗಿರಲಿಲ್ಲ. So the death, burial, resurrection, ascension, and the Pentecost might have occurred in 33 AD. ಹೀಗೆ ಯೇಸು ಕ್ರಿಸ್ತನ ಆ ಒಂದು ಮರಣ, ಆತನ ಸಮಾಧಿ ಮಾತ್ರವಲ್ಲದೆ ಆತನ ಪುನರುತ್ಥಾನ ಬಹುಶಃ ಈ ಕ್ರಿಸ್ತ ಶಕ 33ನೇ ಇಸವಿಯಲ್ಲಿ ಸಂಭವಿಸಿದ್ದಾಗಿರಬಹುದು. We are putting the history of Israel of thousands of years in few lines. ನಾವು ಗಮನಿಸಬೇಕು, ನಾವಿಲ್ಲಿ ಇಸ್ರಾಯೇಲ್ ಜನರ ಸಾವಿರಾರು ವರ್ಷಗಳ ಇತಿಹಾಸಗಳನ್ನ ಕೆಲವು ಸಾಲುಗಳಲ್ಲಿ ನಾವು ಅದನ್ನ ಸಂಕ್ಷಿಪ್ತವಾಗಿ ಸಾರಾಂಶಗೊಳಿಸ್ತಾ ಇದ್ದೇವೆ. This is very concise form of history. ಇದು ಬಹಳಷ್ಟು ಸಂಕ್ಷಿಪ್ತವಾದಂತ ಒಂದು ಇತಿಹಾಸವಾಗಿದೆ. So in 33 AD is very significant because the death, the burial, the resurrection, ascension, and the Pentecost all might have happened in 33 AD. ಅದರಿಂದ ಈ ಕ್ರಿಸ್ತ ಶಕ 33ನೇ ಇಸವಿ ಬಹಳ ಪ್ರಾಮುಖ್ಯವಾದಂತ ಒಂದು ಕಾಲ ಸಮಯವಾಗಿದೆ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಯೇಸು ಕ್ರಿಸ್ತನ ಮರಣ, ಆತನ ಹೂಳಿಡುವಿಕೆ ಮಾತ್ರವಲ್ಲದೆ ಆತನ ಪುನರುತ್ಥಾನ ಅಷ್ಟು ಮಾತ್ರವಲ್ಲದೆ ಪೆಂತೆಕೋಸ್ಟ್ ಸಹ ಈ ಒಂದು ಕಾಲಘಟ್ಟದಲ್ಲಿ ಸಂಭವಿಸಿದಂತದಾಗಿದೆ. So we understood that when Jesus came, the land was under the control of the Romans. ಹೀಗೆ ನಾವು ಅರ್ಥ ಮಾಡಿಕೊಳ್ತೇವೆ, ಯೇಸು ಸ್ವಾಮಿ ಬರುವಂತ ಈ ಒಂದು ಕಾಲ ಸಮಯದಲ್ಲಿ ಇಡೀ ಯೂದಾಯ ಭೂಪ್ರದೇಶವು ಆ ಒಂದು ಪ್ರದೇಶವು ರೋಮನ್ ಆಳ್ವಿಕೆಯ ಅಡಿಸ್ಥಾನದಲ್ಲಿ ಒಳಪಟ್ಟದಾಗಿತ್ತು. The Roman general Titus destroyed the city of Jerusalem in 70 AD. ನಾವು ನೋಡ್ತೇವೆ 78ನೇ ಕ್ರಿಸ್ತ ಶಕ 78ನೇ ಇಸವಿಯಲ್ಲಿ ರೋಮನ್ ಚಕ್ರವರ್ತಿಯಾದಂತ ತೀತನು ಈ ಒಂದು ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದನ್ನ ನಾವು ನೋಡುತ್ತೇವೆ. He not only burned the city, but thousands of Jews were sold as slaves and many scattered all over the earth. ಅವನು ಇಡೀ ಯೆರೂಸಲೇಮ್ ಪಟ್ಟಣವನ್ನ ನಾಶಪಡಿಸಿದ್ದಲ್ಲದೆ ಅವನು ಅಲ್ಲಿದ್ದಂತಹ ಯಹೂದ್ಯರನ್ನ ಅವರನ್ನ ಸೆರೆಯಾಳಾಗಿ ಹಿಡಿದುಕೊಂಡು ಅವರನ್ನ ಗುಲಾಮತನದಲ್ಲಿ ಆತನು ಬದಲಾಯಿಸಿದನು ಮಾತ್ರವಲ್ಲದೆ ಅವರನ್ನ ಗುಲಾಮರನ್ನಾಗಿ ಅವರನ್ನ ಮಾರಿದನು ಎಂಬುದಾಗಿ ನಾವು ನೋಡುತ್ತೇವೆ. They went to different countries, even they came to India and even Kerala. ಅವರು ಇಡೀ ಪ್ರಪಂಚದ ನಾನಾ ಭಾಗಗಳಿಗೆ ಚದರಿಸಲ್ಪಟ್ಟರು ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಅನೇಕ ಯಹೂದ್ಯರು ಭಾರತಕ್ಕೆ ಸಹ ಅವರು ಪಲಾಯನ ಮಾಡಿ ಬಂದದನ್ನು ನಾವು ನೋಡುತ್ತೇವೆ. ಕೇರಳದಲ್ಲಿ ಅವರು ಈಗಲೂ ವಾಸವಾಗಿದ್ದಾರೆ.
But still, some loyal Jews remained in Palestine, of that Judea. ಆದರೆ ಈ ಒಂದು ಕಠೋರವಾದಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಸಹ ಕೆಲವು ಪ್ರಾಮಾಣಿಕವಾದಂತ ಯಹೂದ್ಯರು ಅವರು ಅಲ್ಲೇ ಯೆರೂಸಲೇಮಿನಲ್ಲೇ ಉಳಿದುಕೊಳ್ಳುವುದನ್ನು ನಾವು ನೋಡ್ತೇವೆ. About 500,000 Jews revolted against the Roman under the leadership of Ben Kuchwa. ನಾವು ನೋಡ್ತೇವೆ ಬೆನ್ ಕುಚ್ವಾ ಎಂಬಂತ ಆ ಒಂದು ಯಹೂದ್ಯನ ಒಂದು ನಾಯಕತ್ವದಲ್ಲಿ ಅರ್ಧ ಕೋಟಿ ಜನ ಅಂದ್ರೆ ಒಂದು 50 ಲಕ್ಷ ಯಹೂದ್ಯರು ಈ ಒಂದು ರೋಮನ್ ಸಾಮ್ರಾಜ್ಯದ ವಿರುದ್ಧವಾಗಿ ದಂಗೆ ಏಳುವುದನ್ನ ನಾವು ನೋಡ್ತೇವೆ. And this revolt occurred in 132 AD. ಈ ಒಂದು ಯುದ್ಧವು ಅಂದ್ರೆ ಯಹೂದ್ಯರ ಮಧ್ಯದಲ್ಲಿ ಮತ್ತು ರೋಮನರ ಮಧ್ಯದಲ್ಲಿ ನಡೆದಂತ ಈ ಒಂದು ಯುದ್ಧವು ಸರಿಸುಮಾರು 132 ಕ್ರಿಸ್ತ ಶಕ ಆ ಒಂದು ಇಸವಿಯಲ್ಲಿ ಸಂಭವಿಸುವುದನ್ನ ನಾವು ನೋಡ್ತೇವೆ. And during this protest, most of the Jews were either killed or fled from the land of Judea. ಈ ಒಂದು ದಂಗೆಯಲ್ಲಿ ನಾವು ನೋಡ್ತೇವೆ ಬಹುತೇಕ ಯಹೂದ್ಯರು ಅವರು ಕೊಲ್ಲಲ್ಪಟ್ಟರು, ಮಾತ್ರವಲ್ಲದೆ ಉಳಿದಂತ ಯಹೂದ್ಯರು ಅವರು ಉಳಿದ ದೇಶಗಳಿಗೆ ಲೋಕಾದ್ಯಂತ ಅವರು ಚದರಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. At the time of crucifixion, remember that Pilate asked a question to the Jews, to the crowd. ನೀವು ನೆನಪು ಮಾಡಿಕೊಳ್ಳಿ, ಪಿಲಾತನು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ನಡೆದಿದಂತಹ ಯಹೂದ್ಯ ಸಮುದಾಯಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. Whom do you want me to release, Jesus or Barabbas? ನಿಮಗೆ ಈ ಒಂದು ಸನ್ನಿವೇಶದಲ್ಲಿ ಯಾರನ್ನ ನಾನು ಬಿಡುಗಡೆ ಮಾಡಲಿ, ಯೇಸುವನ್ನು ಅಥವಾ ಬರಬನನ್ನು? And the crowd shouted, we want Barabbas, kill Jesus, crucify him. ಆಗೆಲ್ಲರೂ ನೆರೆದಿದ್ದಂತ ಯಹೂದ್ಯ ಸಮುದಾಯದವರೆಲ್ಲರೂ ಅವರು ಒಮ್ಮನಸ್ಸಿನಿಂದ ಅವರು ಹೇಳಿದ್ರು, ನಮಗೆ ಬರಬನನ್ನ ಬಿಡಿಸಿಕೊಡು, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸು ಎಂಬುದಾಗಿ ಘೋಷಿಸಿದರು. And the crowd cried out that let his blood come upon us and on our generations. ಆ ಇಡೀ ಜನರು ಅವರು ಒಂದಾಗಿ ಅವರು ಕೂಗಿ ಹೇಳಿದರು, ಅವನ ರಕ್ತವು ನಮ್ಮ ಮೇಲೆ ಬರಲಿ ಎಂಬುದಾಗಿ. This is what exactly happened. ಇದೇ ಅಕ್ಷರ ಸಹ ಸಂಭವಿಸಿದಂತ ಘಟನೆಯಾಗಿತ್ತು. And this time the Romans changed the name of the land of Judea to Palestine. ಈ ಒಂದು ಕಾಲ ಸಮಯದಲ್ಲಿ ರೋಮನರು ಮತ್ತೆ ಯಹೂದ ಭೂಮಿಯನ್ನ ಪಾಲಸ್ತೀನ್ ಎಂಬುದಾಗಿ ಮತ್ತೆ ಹೆಸರನ್ನ ಬದಲಾಯಿಸುವುದನ್ನ, ಒಂದು ಹೊಸ ನಾಮಕರಣವನ್ನು ನೀಡುವುದನ್ನು ನಾವು ನೋಡ್ತೇವೆ. This is to honor and please the Philistines, the birth enemy of the Jews. ಈ ರೀತಿಯಾಗಿ ಅವ್ರು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇಸ್ರಾಯೇಲರ ಹುಟ್ಟು ವೈರಿಯಾಗಿದ್ದಂಥ ಫಲಸ್ತೀನರನ್ನ ಅವರನ್ನ ಮೆಚ್ಚಿಸುವ ಸಲುವಾಗಿ ರೋಮನರು ಈ ಒಂದು ಕಾರ್ಯವನ್ನ ಮಾಡುವುದನ್ನು ನಾವು ನೋಡುತ್ತೇವೆ. We know the Philistines are the traditional enemies right from the moment the Jews of the Israel entered into Canaan until now. ನಾವು ನೋಡ್ತೇವೆ, ಇಸ್ರಾಯೇಲರು ವಾಗ್ದತ್ತ ದೇಶವಾಗಿದ್ದಂತ ಕಾನಾನ್ ದೇಶವನ್ನ ಸ್ವಾಧೀನಪಡಿಸಿಕೊಂಡಂತ ಆ ದಿನದಿಂದ ಮೊದಲುಗೊಂಡು ಇವತ್ತಿನವರೆಗೂ, ಈ ಕಾಲಘಟ್ಟದವರೆಗೂ ಇಸ್ರಾಯೇಲರ ಬದ್ಧ ವೈರಿಗಳಾಗಿರುವುದನ್ನ ನಾವು ನೋಡುತ್ತೇವೆ ಪಾಲಸ್ತೀನಿಯರು. And God made many prophecies and promises to Israel in Old Testament. ನಾವು ನೋಡ್ತೇವೆ, ದೇವರು ಇಸ್ರಾಯೇಲರಿಗೆ ಹಳೆ ಒಡಂಬಡಿಕೆಯಲ್ಲಿ ಇದರ ಕುರಿತಾಗಿ ಇಸ್ರಾಯೇಲರಿಗೆ ಅನೇಕ ಪ್ರವಾದದ ನುಡಿಗಳನ್ನ, ವಾಗ್ದಾನಗಳನ್ನ ಮಾಡಿರುವುದನ್ನು ನಾವು ನೋಡುತ್ತೇವೆ. And one of them is the Palestinian covenant. ಅದರಲ್ಲಿ ಒಂದಾಗಿದೆ ನಾವು ನೋಡುವಂತದ್ದು ಪಾಲಸ್ತೀನ್ ಒಡಂಬಡಿಕೆ. And we have that in Deuteronomy 31-10. ಇದನ್ನ ನಾವು ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1-10 ವಚನಗಳವರೆಗೆ ನಾವು ಅದನ್ನು ನೋಡ್ತೇವೆ.
Now, Israel returned to Canaan after 400 years of slavery in Egypt. ಇಸ್ರಾಯೇಲರು ನಾವು ನೋಡ್ತೇವೆ ಐಗುಪ್ತ ದೇಶದಿಂದ ಅವರು ಐಗುಪ್ತ ದೇಶದಲ್ಲಿ 400 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ಅವರು ಜೀವನವನ್ನು ಸಾಗಿಸ್ತಾರೆ. ಅದರ ನಂತರವಾಗಿ ಅವರು ಇಸ್ರಾಯೇಲ್ ದೇಶಕ್ಕೆ ಅಥವಾ ಕಾನಾನ್ ದೇಶಕ್ಕೆ ಅವರು ಮರಳುವುದನ್ನು ನಾವು ನೋಡ್ತೇವೆ. And then God made an unconditional covenant with Israel. ನಂತರ ನಾವು ನೋಡ್ತೇವೆ ದೇವರು ಇಸ್ರಾಯೇಲರೊಂದಿಗೆ ಯಾವುದೇ ಷರತ್ತುಗಳು ಇಲ್ಲದಂತ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವುದನ್ನ. And this covenant is named after Abraham. That's why it's called Abrahamic covenant. ಈ ಒಂದು ಒಡಂಬಡಿಕೆ ನಾವು ನೋಡುವಂಥದ್ದು ಅಬ್ರಹಾಮನ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. There are two kinds of our covenants. ನಾವು ನೋಡ್ತೇವೆ ಒಡಂಬಡಿಕೆಗಳಲ್ಲಿ ನಾವು ನೋಡುವಾಗ 2 ರೀತಿಯಾದಂತ ಒಡಂಬಡಿಕೆಗಳನ್ನ ನಾವು ಕಾಣ್ತೇವೆ. One is the unconditional covenant and another is the conditional covenant. ಒಂದನೆಯದು ಯಾವುದೇ ಷರತ್ತುಗಳಿಲ್ಲದಂತ ಒಡಂಬಡಿಕೆ, ಇನ್ನೊಂದು ರೀತಿಯ ಒಡಂಬಡಿಕೆ ಅದು ಷರತ್ತುಗಳನ್ನ ಒಳಪಡಿಸಿಕೊಂಡು ಮಾಡುವಂತ ಒಂದು ಒಡಂಬಡಿಕೆ. So you need to understand that note it that this Abrahamic covenant is an unconditional covenant. ಅದರಿಂದ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇನಪ್ಪ ಅಂತಂದ್ರೆ ಅಬ್ರಹಾಮನೊಟ್ಟಿಗೆ ಮಾಡಿದಂತ ಒಡಂಬಡಿಕೆಯು ಅದು ಯಾವುದೇ ಷರತ್ತುಗಳನ್ನ ಒಳಪಡಿಸಿಕೊಂಡು ಮಾಡಿದಂತ ಒಡಂಬಡಿಕೆ ಅಲ್ಲ. That means the fulfillment of covenant depends not on the obedience of Abraham. ಅಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ಅಬ್ರಹಾಮನ ಒಡಂಬಡಿಕೆಯ ನೆರವೇರಿಕೆಯು ಅಬ್ರಹಾಮನ ವಿಧೇಯತೆಯ ಮೇಲೆ ಅವಲಂಬಿತವಾಗಿಲ್ಲ. But on the faithfulness of God himself. ಆದರೆ ಅದು ದೇವರ ನಂಬಿಗಸ್ತಿಕೆಯ ಮೇಲೆ ಅವಲಂಬಿತವಾಗಿದೆ. In chapter 12 of Genesis we see God is making a covenant with Abraham. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡ್ತಾನೆ. God is not setting any conditions, any clause before Abraham. ದೇವರು ಅಬ್ರಹಾಮನ ಮುಂದೆ ಯಾವುದೇ ರೀತಿಯಾದಂತ ಷರತ್ತುಗಳನ್ನ ಮುಂದಿಡುವುದನ್ನ ನಾವು ಕಾಣುವುದಿಲ್ಲ. According to the covenant, God promised that the regathering of Israel through his prophets. ಆ ಒಂದು ಒಡಂಬಡಿಕೆಯಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವುದೇನೆಂದರೆ ಈ ಒಂದು ಪ್ರವಾದಿಗಳ ಮೂಲಕವಾಗಿ ದೇವರು ಮತ್ತೆ ಇಸ್ರಾಯೇಲರನ್ನ ವಾಗ್ದತ್ತ ದೇಶದಲ್ಲಿ ಅವರನ್ನು ಒಟ್ಟುಗೂಡಿಸುತ್ತಾನೆ ಎಂಬಂತ ಒಡಂಬಡಿಕೆಯನ್ನು ದೇವರು ಮಾಡ್ತಾನೆ. So this is a very brief history of Israel up to date. ಇದು ಇವತ್ತಿನ ದಿನದವರೆಗೆ ಇಸ್ರಾಯೇಲರ ಕುರಿತಾಗಿ ನಾವು ಕಾಣುವಂತ ಒಂದು ಸಂಕ್ಷಿಪ್ತವಾದಂತ ಇತಿಹಾಸವಾಗಿದೆ. The history started some 2000 years BC. ಇದು ಹೆಚ್ಚು ಕಡಿಮೆ 2000 ವರ್ಷಗಳು ಕ್ರಿಸ್ತ ಪೂರ್ವ ಪ್ರಾರಂಭವಾಗುತ್ತದೆ. And in 1948 they have formed a nation. 1948ನೇ ಇಸವಿಯಲ್ಲಿ ಇಸ್ರಾಯೇಲ್ ಒಂದು ರಾಷ್ಟ್ರವಾಗಿ ಜನ್ಮ ತಾಳುವುದನ್ನು ನಾವು ನೋಡ್ತೇವೆ. And now when we are listening tonight, till the fight is going on. ಈ ರಾತ್ರಿಯಲ್ಲಿ ನಾವು ಕೇಳುವಂತ ಈ ಒಂದು ಸಂದರ್ಭದಲ್ಲಿಯೂ ಸಹ ಇಸ್ರಾಯೇಲ್ನಲ್ಲಿ ಒಂದು ಹೋರಾಟ ನಡೆಯುತ್ತಾ ಇದೆ. So it's very interesting to study the history of Israel. ಆದ ಕಾರಣ ಇಸ್ರಾಯೇಲ್ನ ಚರಿತ್ರೆಯನ್ನ ಕಲಿಯುವಂಥದ್ದು ಬಹಳ ಕುತೂಹಲಕಾರಿಯಾದಂತ ಒಂದು ವಿಷಯವಾಗಿದೆ. And also interesting to study the 70 weeks of Daniel. ಅಷ್ಟು ಮಾತ್ರವಲ್ಲದೆ ಅದರ ಜೊತೆಯಾಗಿ ದಾನಿಯೇಲನ 70 ವಾರಗಳನ್ನ ಕಲಿಯುವುದು ಸಹ ಅದಕ್ಕಷ್ಟೇ ಕುತೂಹಲಕಾರಿಯಾದಂತ ಒಂದು ವಿಚಾರವಾಗಿದೆ. The rest we will see in the next session. ಉಳಿದಂತ ಭಾಗವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡೋಣ. Let's look at the Lord in prayer. ನಾವು ದೇವರನ್ನ ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡೋಣ. Lord, we once again bow our heads before you. ಮತ್ತೊಮ್ಮೆ ದೇವರೇ, ನಾವು ನಮ್ಮ ಶಿರಗಳನ್ನ ನಿನ್ನ ಸನ್ನಿಧಾನದಲ್ಲಿ ನಾವು ಭಾಗುವಂತವರಾಗಿದ್ದೇವೆ. We were trying to learn the history of your people, the promised people. ನಾವು ನಿನ್ನ ವಾಗ್ದತ್ತ
ಪ್ರಜೆಗಳ ಕುರಿತಾದಂತ ಒಂದು ಇತಿಹಾಸವನ್ನ ಕಲಿಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. It is clearly recorded in your scripture. ಬಹಳ ಸ್ಪಷ್ಟವಾಗಿ ನಿನ್ನ ಸತ್ಯವೇದದಲ್ಲಿ ನೀನು ಅದನ್ನ ತಿಳಿಯಪಡಿಸಿದ್ದಿ. It is your promise to Abraham. ಅದು ನೀನು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವಾಗಿದೆ. Though they went through different hurdles and troubles and problems, still according to your promise they are regathered. ಹೌದು, ಅವರು ಅನೇಕ ಸಮಸ್ಯೆಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ದಾಟಬೇಕಾಗಿ ಬಂದರೂ ಸಹ ನಿನ್ನ ವಾಗ್ದಾನದ ಒಡಂಬಡಿಕೆಯ ಅನುಸಾರವಾಗಿ ಅವರು ಮತ್ತೆ ಇಸ್ರಾಯೇಲ್ ರಾಷ್ಟ್ರವಾಗಿ ಒಟ್ಟುಗೂಡಿಸಲ್ಪಟ್ಟದನ್ನು ನಾವು ನೋಡುತ್ತೇವೆ. From the scripture we understand that you have a special plan for the nation Israel, the people of Israel. ನಿನ್ನ ವಾಕ್ಯದ ಮೂಲಕವಾಗಿ ಇಸ್ರಾಯೇಲ್ ರಾಷ್ಟ್ರಕ್ಕೆ, ಆ ಒಂದು ಜನಾಂಗಕ್ಕೆ ನಿನ್ನ ವಿಶೇಷವಾದಂತ ಒಂದು ಯೋಜನೆಯನ್ನ ನೀನು ಸಿದ್ಧಪಡಿಸಿದ್ದೀ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ತಿಳಿಯುವಂತವರಾಗಿದ್ದೇವೆ. It is not yet fulfilled. ಅದು ಇನ್ನೂ ನೆರವೇರಲಿಲ್ಲ. And one day, according to your word, it will be fulfilled. ಆದರೆ ಒಂದು ದಿನ ಬರುತ್ತೆ, ನಿನ್ನ ವಾಕ್ಯಕ್ಕನುಸಾರವಾಗಿ ಅದು ನೆರವೇರುವಂತದಾಗಿರುತ್ತದೆ. And we pray for the peace of Israel and Jerusalem. ನಾವು ವಿಶೇಷವಾಗಿ ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರವಾಗಿ, ಶಾಂತಿಗೋಸ್ಕರವಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. We ask in Jesus' name. ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. ಆಮೆನ್.